ಸ್ವಾಂತೆ ಸ್ವಾಂತೆ ವಸಂತ್ಯಾ ವಿಹಿತ ಕಲಿಮಲೋ ಉಪಾರಮಾಯ ರಮಾಯ ಭರ್ತುರ್ಭರ್ತುರ್ಗುಣಾನಾಂ ಸ್ಥಿರತರ ತರುಣ ಶ್ರೀಧರಾಯ ಸ್ವೋರುಂ ಸ್ವೋರುಂ ಗುಣಾನಾ ಗುರುಣಾಂ ಅಪಿ ಮಮ ಕೃತ ಸಮ್ಮೋದದಾನೋ ದದಾನೋ ದದ್ಯಾದಿತೋ ಮೇ ಸುಮತಿಮಿಹ ಸತಾಂ ಸಂಪ್ರದಾಯ ಪ್ರದಾಯ. ಸ್ವಾಂತೆ ಸ್ವಾಂತೆ ವಸಂತ್ಯಾ. ರಮೆಯ ವೈಶಿಷ್ಟ್ಯವನ್ನ ಹೇಳ್ತಾ ವಿಹಿತ ಕಲಿಮಲೋಪಾರಮಾಯಾ ರಮಾಯ, ಒಳಗೆನೆ ಭಗವಂತನ ಗುಣಗಳನ್ನ ನಿರಂತರ ತುಂಬಿಕೊಂಡು ಕಲಿಯ ಕೊಳೆಯನ್ನ ಕಳೆಯುತ್ತಾ ನಮಗೆ ರಮೆ ಸಹಕರಿಸ್ತಾ ಇದ್ದಾಳೆ ಅನ್ನುವ ಹಾಗೆ ಭಗವಂತನ ಪಕ್ಕದಲ್ಲಿದ್ದಾಳೆ. ಸ್ವಾಂತೆ ಸ್ವಾಂತೆ ವಸಂತ್ಯ, ಗುಣಗಳ ರಾಶಿ ಎನಿಸಿದ ಸ್ವಾತಂತ್ರ್ಯದ ಅಪೂರ್ವ ಹಿನ್ನೆಲೆಯನ್ನ ಹೊಂದಿರುವ ಭಗವಂತನಲ್ಲಿ ವಸತಿ ಮಾಡುತ್ತಾ ಜಗತ್ತಿಗೆ ಅಂಟಿದ ಕಲಿಯ ಮಲವನ್ನ ಉಪರಮಣ ಕೊನೆಗೊಳಿಸುವ ನೆಲೆಯಲ್ಲಿರುವ ರಮಾ ಗುಣಾನಾಂ ಸ್ಥಿರತರ ತರುಣ ಶ್ರೀಧರಾಯ. ಗಂಡನ ಒಡೆತನದ ನೆಲೆಯಲ್ಲಿರುವ ನಾರಾಯಣನ ಗುಣಗಳಲ್ಲಿ ಸ್ಥಿರತರ ತರುಣ ಶ್ರೀಧರ, ಸ್ಥಿರವಾದ ಕಾರುಣ್ಯದಿಂದ ತುಂಬಿದ ಗುಣಗಳ ನೆಲೆ ಎನಿಸಿದ ಭಗವಂತ ಧರಾ ಸ್ವರೂಪಳಾಗಿರುವಂತಹ ಭೂದೇವಿಯಾಗಿರುವ ಲಕ್ಷ್ಮಿ ಇನ್ನೊಂದೆಡೆ ನಿಂತಿದ್ದಾಳೆ. ಸ್ಥಿರತರ ತರುಣ, ಮಾಸದ ತಾರುಣ್ಯ, ಯೌವನ, ಅದರಿಂದ ಇನ್ನಷ್ಟು ಕಳೆಯಿಂದ ತುಂಬಿದವಳಾಗಿದೆ. ಶ್ರೀ ಅಂದ್ರೆ ಕಾಂತಿ, ಕಾಂತಿಯನ್ನ ತುಂಬಿಕೊಂಡ ಭೂದೇವಿ ಇನ್ನೊಂದು ಪಕ್ಕದಲ್ಲಿದ್ದಾಳೆ. ಸ್ವೋರುಂ ಸ್ವೋರುಂ ತರು ಗುರುಣಾಂ ಅಪಿಕೃತ ಸಮ್ಮೋದದಾನೋ ದದಾನಃ ದದ್ಯಾತ್. ಈ ಇಬ್ಬರಿಗೂ ಸ್ವೋರುಂ ಸ್ವೋರುಂ ಅತ್ಯಂತ ವಿಶಾಲವಾದ ಸ್ವಾತಂತ್ರ್ಯ ಗುಣಗಳಿಂದ ತುಂಬಿದ ತನ್ನ ತೊಡೆಯನ್ನು ಇಟ್ಟು ತೊಡೆಯನ್ನ ಕೊಟ್ಟು ಅವನ್ನ ಕೂಡಿಸಿಕೊಳ್ಳಿತು ಒಂದು ಕಡೆಯಿಂದ, ಲಕ್ಷ್ಮಿಯನ್ನ ಇನ್ನೊಂದು ಕಡೆಯಿಂದ ಭೂದೇವಿಯನ್ನ ಕೂಡಿಸಿಕೊಂಡು ಕೃತ ಸಮ್ಮೋದದಾನ, ಅವರಿಗೆ ಪರಮಾನಂದವನ್ನ ಕೊಡ್ತಾ ಇದ್ದಾರೆ. ಕೇವಲ ಅವರಿಗೆ ಮಾತ್ರ ಅಲ್ಲ, ಗುರುಣಾಮಪಿ, ಆನಂದ ತೀರ್ಥರು ಕೂಡ ಭಗವಂತನಲ್ಲಿ ತಮ್ಮನ್ನ ನೆಲೆಗೊಳಿಸಿದ್ದಾರೆ. ಅವರಿಗೆ ಮೋದವನ್ನು ನೀಡ್ತಾ ಇದ್ದಾರೆ. ಆನಂದ ತೀರ್ಥರಿಗೆ ವಿಶೇಷವಾದ ವರವನ್ನೂ ಕೊಟ್ಟು ಅಂತಹ ಗುರುಣಾಮಪಿ ಅದ್ಯ ಅಂದ್ರೆ ಯಾವಾಗ್ಲೂ ಅಂತ ಅರ್ಥ. ಈ ವರ್ತಮಾನವಾದ ಶಬ್ದ ಅವತ್ತು ಓದುವಾಗ್ಲೂ ಅದ್ಯ, ಇವತ್ತು ಓದುವಾಗ್ಲೂ ಅದ್ಯ, ಇನ್ಯಾವತ್ತು ಓದುವಾಗ್ಲೂ ಅದ್ಯ. ಅದ್ಯ ದದ್ಯಾತ್ ಅಚ್ಯುತಃ ಮೇ ಸುಮತಿಂ ಇಹ, ಅಚ್ಯುತನು ನನ್ನಲ್ಲಿ ನನಗೆ ಸುಮತಿಂ ಸದ್ಬುದ್ಧಿಯನ್ನ ನೀಡಲಿ. ಸಜ್ಜನರಿಗೆ ಸಂಪ್ರದಾಯವನ್ನ ತೋರ್ಬೇಕು ಅಂತಾನೆ ಅನೇಕ ರೀತಿಯಲ್ಲಿ ಅವತರಿಸಿ ಬಂದದ್ದು. ಸತಾಂ ಸಂಪ್ರದಾಯ ಪ್ರದಾಯ, ಸಂಪ್ರದಾಯಗಳನ್ನು ಕೊಡುವುದಕ್ಕಾಗಿ ಸಜ್ಜನರಿಗೆ
ಇಳಿದು ಬಂದಂತಹ ಅಚ್ಯುತ ನನಗೆ ಸುಮತಿಯನ್ನು ನೀಡಲಿ, ಸುಜ್ಞಾನವನ್ನು ಕರುಣಿಸಲಿ. ಇದಕ್ಕಿಂತ ದೊಡ್ಡ ಪ್ರಾರ್ಥನೆ ಏನಿದೆ ಹೇಳಿ? ಜೀವನದಲ್ಲಿ ಪ್ರಾರ್ಥನೆ ಅಂದ್ರೆ ಇದು ಒಂದೇ. ನಮಗೆ ಯಾವತ್ತಿಗೂ ಕೂಡ ಸಜ್ಞಾನವನ್ನ ಇತ್ತರೆ ಎಂಥ ದೊಡ್ಡ ಯುದ್ಧವಾದ್ರೂ ಕೂಡ ಅಸುರರ ಪಡೆ ನಮ್ಮನ್ನ ಹಲವು ಬಗೆಯಲ್ಲಿ ಮೀರುವ ಪ್ರಯತ್ನ ಮಾಡ್ತಾನೆ ಇರುತ್ತೆ. ಅವರನ್ನ ಅನಾಯಾಸವಾಗಿ ದೂರೀಕರಿಸುವಂತಹ ಅಸಾಧಾರಣವಾದ ಬಲ ನಮಗೆ ಬರುತ್ತೆ. ಭಗವಂತನ ಪ್ರಜ್ಞೆ ಜಾಗೃತವಾದರೆ ಇದಕ್ಕಿಂತ ಹೆಚ್ಚಿನ ಅಗತ್ಯ, ಶಕ್ತಿಯ ಅಗತ್ಯ ಬೇಕೇ ಆಗುದಿಲ್ಲ. ಉಳಿದದ್ದೆಲ್ಲ ತನ್ನಿಂತಾನೆ ಸೇರ್ಕೊಂಡ್ಬಿಡುತ್ತೆ. ಯಾಕೆಂದ್ರೆ ಭಗವಂತನ ಪ್ರಜ್ಞೆ ಬಂದಾಗ ಭಕ್ತಿ ಬಂದು ಭಗವಂತನನ್ನು ತನ್ನಲ್ಲಿ ನೆಲೆಗೊಳಿಸಿಕೊಳ್ಳುವ ಅಸಾಧಾರಣವಾದ ಕವಚವನ್ನು ತೊಟ್ಟು ಬಂದವನಿಗೆ ಜಗತ್ತಿನ ಯಾವ ಶಕ್ತಿ ಎದುರು ನಿಂತಿದ್ದು? ದೇವರೇ ಜೊತೆಗಿದ್ದಾನೆ ಅಂತನ್ನುವ ಹಾಗೆ ಪ್ರಹ್ಲಾದ ಎಂತೆಂಥ ಕಾಯಕಲ್ಪಗಳನ್ನ, ಎಂತೆಂಥ ಕೃತ್ಯ ಪ್ರಯೋಗಗಳನ್ನ ಹಿರಣ್ಯಕಶಿಪು ಮಾಡಿದ್ರು ಕೂಡ ಒಂದು ಪುಟ್ಟ ಹುಡುಗನಾಗಿ ತನ್ನ ನಂಬಿಕೆಯಿಂದಲೇನೆ ಎಲ್ಲವನ್ನೂ ಗೆದ್ದ. ತನ್ನ ಹತ್ರ ಆಯುಧ ಇರಲಿಲ್ಲ, ಯಾವುದೇ ಮಾಯೆಯನ್ನ ಎದುರಿಸಲಿಕ್ಕೆ ಬೇಕಾದ ಪ್ರತಿಮಾಯೆಗಳಿರ್ಲಿಲ್ಲ. ಕೇವಲ ಇದ್ದದ್ದು ಭಗವನ್ ನಾಮಸ್ಮರಣೆ, ಶ್ರದ್ಧೆಯಿಂದ ಕೂಡಿದ, ಜಾಗೃತಿಯಿಂದ ಕೂಡಿದ ಪ್ರಜ್ಞೆ ಭಗವಂತನಲ್ಲಿ ನಿರಂತರ ತನ್ನ ಮನಸ್ಸನ್ನು ಇಟ್ಟಿತ್ತು. ಹಾಗಾಗಿ ಯಾವ ರೀತಿಯ ಅಡೆತಡೆಗಳು ಉಂಟಾದಾಗಲೂ ಮನುಷ್ಯ ಧೃತಿಗೆಡ್ಲಿಲ್ಲ, ಪ್ರಹ್ಲಾದ ದಾರಿ ತಪ್ಪಲಿಲ್ಲ. ಇದು ಅವನಿಗೆ ಇರುವ, ನಮ್ಗೆ ಅವನಿಂದ ಕಲಿಯಬೇಕಾದ ಯೋಚನೆ, ಪಾಠ. ಹೀಗೆ ತುಂಬಾ ಸುಂದರವಾಗಿ ಈ ಪದ್ಯದಲ್ಲಿ ಭಗವಂತನ ಎಚ್ಚರವನ್ನು ನಮಗೆ ಕೊಟ್ಟಿದ್ದಾರೆ. ಪೂರ್ಣ ಪ್ರಜ್ಞಸ್ಯ ಸಾಕ್ಷಾತ್ ಅಪಿ ನಿಜ ಗುಣ ಗುಣತ ಶ್ರೀಮದ ಆನಂದ ತೀರ್ಥ ಪೂರ್ಣ ಪ್ರಾಜ್ಞಾಚಾರ್ಯಸ್ಯ ಶಿಷ್ಯ ಸ್ತವಮಿತಿ ಕೃತವಾನ್ ತತ್ಪ್ರಸಾದಾವಲಂಭಾತ್ ತೇನ ತ್ರೈವಿಕ್ರಮೇಣ ಪ್ರಣಿಹಿತಕರಣ ಸ್ತೌತಿಯಸ್ತಂ ಸುಭಕ್ತ ತಸ್ಮೈ ಸ್ವಾಮಿ ರಮೇಶ, ಸ್ವಾಮಿ ದೀರ್ಘ ಆಗ್ಬೇಕು, ತಸ್ಮೈ ಸ್ವಾಮಿ ರಮೇಶ ಪ್ರದಿಶತು ವಿಶದಾಂ ದೃಷ್ಟಿಮಿಷ್ಟಾಂಚ ಭಕ್ತಿಂ. ಪೂರ್ಣ ಪ್ರಜ್ಞಸ್ಯ ಸಾಕ್ಷಾತ್ ಅಪಿ ನಿಜ ಗುಣತ ಶ್ರೀಮದಾನಂದ ತೀರ್ಥ ಪ್ರಾಜ್ಞಾಚಾರ್ಯಸ್ಯ ಶಿಷ್ಯಃ. ತನ್ನ ಸ್ವಗುಣಗಳಿಂದಲೇನೆ ಅತ್ಯಂತ ಭಗವಂತನಿಗೆ ಪ್ರಿಯನಾದ ಆನಂದ ತೀರ್ಥರೆಂಬ ಪ್ರಾಜ್ಞಾಚಾರ್ಯರ ಶಿಷ್ಯನೆನಿಸಿ, ಪೂರ್ಣ ಪ್ರಜ್ಞಸ್ಯ ನೇರ ಶಿಷ್ಯ ನಾನು. ಅವರಲ್ಲಿ ಸಹಜವಾದ ಅವರ ಗುಣಗಳ ಮೇಲಿನ ಆದರದಿಂದ ಹುಟ್ಟಿದ ಶಿಷ್ಯತ್ವ, ನಿಜ ಗುಣತಃ ಶಿಷ್ಯ. ಅವರಲ್ಲಿರುವ ಸಹಜ ಗುಣಕ್ಕೆ ನಾನು ಮೆಚ್ಚಿ ನಡೆದದ್ದು. ನನಗೆ ಅವರು ವಸ್ತುತಃ ಸೋಲು ಕೊಟ್ಟವರು, ಶಾಸ್ತ್ರದ ತಿಳುವಳಿಕೆಯಲ್ಲಿ ನಿನಗೇನು ಗೊತ್ತಿಲ್ಲ ಅಂತ ಎಚ್ಚರಿಸಿದವರು. ಆದ್ರೆ ನನಗೆ ಅವರ ಹತ್ರ ಕೋಪ ಬರಲಿಲ್ಲ, ಯಾಕಂದ್ರೆ ಅವರ ನಿಜ ಗುಣ ಮಾತ್ರ ಕಂಡಿತು. ಅವರಿಗೆ ನನ್ನ ಮೇಲಿರುವ ಕಾಳಜಿ ಅರ್ಥ ಆಯ್ತು. ನನ್ನ ಪ್ರತಿಯೊಂದು ಮಾತನ್ನು ಖಂಡಿಸಿದ್ರು ಅಂತ ನಾನು ಕೋಪ ಮಾಡಿಕೊಳ್ಳಿಲ್ಲ, ಯಾಕೆಂದ್ರೆ ಅವರ ಮಾತಿನಲ್ಲಿ ಸತ್ಯ ಇತ್ತು, ನಿಜ ಗುಣ ಇತ್ತು. ಭಗವಂತನ ನಿಜ ಅಂದ್ರೆ ತನ್ನದೇ ಆದ, ಅಂದ್ರೆ ತನ್ನವನೆನಿಸಿದ ಭಗವಂತನ ಗುಣಗಳಿಗಾಗಿ ಅವರಿಷ್ಟು ಹೋರಾಡ್ತಾ ಇದ್ದಾರೆ ಹೊರತು, ತಾತ್ವಿಕ ಧರ್ಮದ ನೆಲೆಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಹೊರತು, ತಮ್ಮ ವ್ಯಕ್ತಿಗತವಾದ ಸಿದ್ಧಾಂತವನ್ನ ಅಥವಾ ವ್ಯಕ್ತಿಗತವಾದ ಪ್ರತಿಷ್ಠೆಯನ್ನ ಬೆಳೆಸುವ ದೃಷ್ಟಿಯಿಂದ ನನ್ನ ಹತ್ರ ಅವರು ಯಾವತ್ತೂ ವಾದ ಮಾಡಲಿಲ್ಲ. ಹಾಗಾಗಿ ಸಾಕ್ಷಾತ್ ಪೂರ್ಣ ಪ್ರಜ್ಞರ ಶಿಷ್ಯನಾಗಿ ಇಮಂ ಸ್ತವಂ ಕೃತವಾನ್ ತತ್ಪ್ರಸಾದ ಅವಲಂಬ, ಅವರದ್ದೇ ಕರುಣೆಯಿಂದ, ಅವರದ್ದೇ ಅಪೇಕ್ಷೆಯಂತೆ ಈ ಸ್ತವವನ್ನು, ವಿಷ್ಣು ಸ್ತವವನ್ನು ನಾನು ಕೃತವಾನ್ ಮಾಡಿದೆ. ಅದರಿಂದ ತೇನ ತ್ರೈವಿಕ್ರಮೇಣ ಪ್ರಣಿಹಿತಕರಣ ಸ್ತೌತಿಯಸ್ತಂ ಸುಭಕ್ತಃ. ಆ ತ್ರಿವಿಕ್ರಮ ರೂಪಿ ಪರಮಾತ್ಮನ ಪ್ರಚೋದನೆಯಿಂದಲೇನೆ ಪ್ರಣಿಹಿತಕರಣ, ಎಲ್ಲ ಇಂದ್ರಿಯಗಳು ಈ ಕಾರ್ಯದಲ್ಲಿ ಸುಲಭವಾಗಿ ತೊಡಗುವಂತಾಯಿತು. ಯಾರು ಇಂತಹ ಈ ಸ್ತುತಿಯನ್ನ ಸುಭಕ್ತಃ ಯಸ್ತಂ ಸ್ತೌತಿ,
ಇಂದ್ರಿಯಗಳನ್ನ ಗಮನ ಇಟ್ಟು ಪ್ರಣಿಹಿತ ಕರಣ ಅಂದ್ರೆ ಇನ್ನೊಂದು ರೀತಿಯಿಂದ ಮನಸ್ಸಿಟ್ಟು ಯಾರು ಈ ಸ್ತುತಿಯನ್ನ ನಿತ್ಯದಲ್ಲಿ ದಿನ ಆ ಶ್ಲೋಕ ಹೇಳಿ ಒಂದು ಪ್ರದಕ್ಷಿಣೆ ಬಂದು ಉದ್ದ ನಮಸ್ಕಾರ ಮಾಡಿ 3 ಲೋಕಗಳನ್ನು ವ್ಯಾಪಿಸಿ ನಿಂತ 3 ಪದಗಳಿಂದ ಅಚ್ಯುತ ಅನಂತ ಗೋವಿಂದ ಅನ್ನುವ ಪದಗಳಾಗಿರಬಹುದು, ಓಂ ತತ್ಸತ್ ಅನ್ನುವ ಪದ ಆಗಿರಬಹುದು, ಆ ಉ ಮ ಅನ್ನುವ ಅಕ್ಷರಗಳಾಗಿರಬಹುದು, ಅವನದ್ದೇ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅನ್ನುವ ರೂಪಗಳಿರಬಹುದು, ಅಥವಾ ಅವನದ್ದೇ 3 ಹೆಜ್ಜೆಗಳಿಂದ ಇರಬಹುದು. ಇಡೀ ಜಗತ್ತನ್ನು ವ್ಯಾಪಿಸಿ ನಿಂತು ಗುಣಗಳಿಂದ ದೇಶಕಾಲ ಅಂತ ಇದ್ದೇ ಇದೆ. ಹೀಗೆ ಮತ್ತೆ 3 ತರದ ಸ್ವರೂಪದಿಂದ ವ್ಯಾಪ್ತನಾದ ಪರಮಾತ್ಮನಲ್ಲಿ ನಿರಂತರ ಮನಸ್ಸಿಟ್ಟು ಯಾರು ಈ ಭಕ್ತಿಯ ಚಲೆಯನ್ನ ಹೆಚ್ಚಿಸುವ ಸ್ತುತಿಯನ್ನ ಬಾಯಿ ಬಿಟ್ಟು ಹಾಡಿ ನಮಸ್ಕರಿಸ್ತಾನೋ ತಸ್ಮೈ, ಅಂಥವನಿಗೆ ರಮೇಶನು, ಸ್ವಾಮೀ ರಮೇಶನು, ನಮ್ಮೊಡೆಯನಾದ ರಮೇಶನು ವಿಶದಾಂ ದೃಷ್ಟಿಂ ಪ್ರದಿಶತು. ಎಂಥ ಒಳ್ಳೆಯ ಪ್ರಾರ್ಥನೆ! ಪರಿಷ್ಕಾರವಾದ, ಶುದ್ಧವಾದ, ದೋಷವಿಲ್ಲದ, ಅಮಲವಾದ ದೃಷ್ಟಿಕೋನವನ್ನ ಹುಟ್ಟಿಸಲಿ. ಅಷ್ಟೇ ಅಲ್ಲ, ಇಷ್ಟಾಂ ಭಕ್ತಿಂ ಪ್ರದಿಶತು. ದೇವರನ್ನ ಮೆಚ್ಚಿಸುವಂತಹ, ದೇವರಿಗೆ ಮೆಚ್ಚಾಗುವ ಭಕ್ತಿಯನ್ನು ನೀಡಲಿ. ಈ ಸ್ತೋತ್ರದ ಪ್ರಾರ್ಥನೆಯಿಂದ ಶುದ್ಧವಾದ ಅರಿವು ಮತ್ತು ಶುದ್ಧವಾದ ಭಕ್ತಿ ಇದನ್ನು ರಮೇಶನು ನೀಡಿ ಅವರ ಜೀವನಕ್ಕೆ ಅತ್ಯಂತ ದೊಡ್ಡದಾದ ಕೊಡುಗೆಯನ್ನು ಕೊಡಲಿ. ನಾನು ಬರೆದದ್ದು ಅವನದ್ದೇ ಕರುಣೆಯಿಂದ. ಯಾವುದು ತುಂಬಾ ಬೆಲೆ ಬಾಳುವಂಥದ್ದು ಅದು ಹೆಚ್ಚಿನ ಕೈಗೆ ಸಿಗಲ್ಲ. ನಾವು ಲೋಕದಲ್ಲಿ ಮೆಜಾರಿಟಿ ನೋಡಿಕೊಂಡು ಅದರ ಬಲವನ್ನ ನಿರ್ಧಾರ ಮಾಡ್ತೇವೆ, ಅದರ ಗುಣವನ್ನ ಗ್ರಹಿಸ್ಲಿಕ್ಕೆ ಪ್ರಯತ್ನಿಸ್ತೇವೆ, ಅಥವಾ ಪ್ರಸಿದ್ಧವಾದದ್ದನ್ನೇ ತುಂಬಾ ಪ್ರಾಮಾಣಿಕ ಅಂತ ಭಾವಿಸ್ತೇವೆ. ಆದ್ರೆ ನಿಜ ಯಾವತ್ತೂ ಕೂಡ ಹೆಚ್ಚು ಪ್ರಸಿದ್ಧಿಗೆ ಬರಲ್ಲ. ಅಸಂಬದ್ಧವಾದದ್ದೇ ಬಹಳ ಬೇಗ ವೈರಲ್ ಆಗುತ್ತೆ, ಬಹಳ ಬೇಗ ಜನರಿಗೆ ತತ್ಕಾಲದ ಅಮಲನ್ನ ಕೊಡುತ್ತೆ. ಆದ್ರೆ ನಾರಾಯಣ ಪಂಡಿತರ ತಂದೆ ತ್ರಿವಿಕ್ರಮ ಪಂಡಿತರು ನೀಡಿದ ಈ ವಿಷ್ಣು ಸ್ತುತಿ ನಮ್ಮ ಬದುಕಿನುದ್ದಕ್ಕೂ ಕೂಡ ಬಲವನ್ನ ಕೊಡುವಂಥದ್ದು. ದೃಷ್ಟಿನಿಷ್ಠಾಂ, ಇಷ್ಟನೆನಿಸಿದ ಭಗವಂತನನ್ನೇ ನೋಡುವ ದೃಷ್ಟಿ. ಅದು ವಿಶದಾಂ, ಎಂಥ ಪರಿಶುದ್ಧತೆ ಅಂತಂದ್ರೆ ಆ ಅರಿವಿನಲ್ಲಿ ಮತ್ತೆ ಯಾರೂ ಕೂಡ ಅದನ್ನ ಮಾಲಿನ್ಯಗೊಳಿಸಬಾರದು. ಅಂಥದ್ದನ್ನ ವಿಧಿಸದು ಪ್ರತಿಶತು. ಯಾರು? ಅವನೇ ಕೊಡ್ಬೇಕು ಅವನ ದೃಷ್ಟಿಯನ್ನ. ನನ್ನನ್ನು ನೋಡು ಅಂತ ಅವನೇ ಕಣ್ತೆರೆಸಬೇಕು. ಅಂತಹ ಕಣ್ತೆರೆಸುವ ಶಕ್ತಿಯಾಗಿ ತ್ರಿವಿಕ್ರಮ ರೂಪಿ ಪರಮಾತ್ಮ ನಮ್ಮನ್ನು ಅನುಗ್ರಹಿಸಲಿ ಅನ್ನುವ ಪ್ರಾರ್ಥನೆ ಜೊತೆಗೆ ಇದು ಶ್ರೀ ಕವಿಕುಲ ತಿಲಕ ತ್ರಿವಿಕ್ರಮ ಪಂಡಿತಾತ ಆಚಾರ್ಯ ಶ್ರುತ ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯ ವಿರಚಿತ ವಿಷ್ಣು ಸ್ತುತಿ ಸಮಾಪ್ತ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ.